ಕೋಳಿ ಮೊಟ್ಟೆಯಿಂದ ಕ್ಯಾನ್ಸರ್ ಬರುವುದು, ಬೆಕ್ಕಿಗೆ ಜ್ವರ ಬರುವ ಮಾತು. ಒಂದು ಮೊಟ್ಟೆಯನ್ನು ತಿಂದ್ರೆ ನಿಮಗೆ 77 ಕ್ಯಾಲರಿ ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ. ಕೋಳಿ ಮೊಟ್ಟೆಯಲ್ಲಿ 17,000 ಸ್ಮಾಲ್ ಹೋಲ್ಸ್ ಇರ್ತವೆ. ಅದರಿಂದ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗ್ಬೋದು. ನೀವು ಕೆಲವರು ಶನಿವಾರ ತಿನ್ನಲ್ಲ, ಕೆಲವರು ಸೋಮವಾರ ತಿನ್ನಲ್ಲ, ಆಂಜನೇಯನ ಪೂಜೆ ಮಾಡ್ತೀನಿ, ರಾಘವೇಂದ್ರ. ದಯವಿಟ್ಟು ಕೋಳಿ ಮೊಟ್ಟೆ ವೆಜಿಟೇರಿಯನ್ ಫುಡ್. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂತಹ ವದಂತಿ ಬೆನ್ನಲ್ಲೇ ಈಗಾಗಲೇ ರಾಜ್ಯಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಕಡೆ ಈ ಮೊಟ್ಟೆಯ ಸ್ಯಾಂಪಲ್ ಅನ್ನ ಈಗ ಸಂಗ್ರಹಣ ಮಾಡಿರುವಂತದ್ದು. ಹಾಗಿದ್ರೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಈಗಾಗಲೇ ಕರ್ನಾಟಕ ಟಿವಿಯಲ್ಲಿ ಮೊಟ್ಟೆಯನ್ನ ಹೇಗೆ ತಿನ್ಬೇಕು ಅನ್ನುವಂತದ್ರ ಬಗ್ಗೆ ಸ್ವತಃ ಮಾಹಿತಿಯನ್ನ ಡಾಕ್ಟರ್ ಅಂಜನಪ್ಪ ಅವರು ಕೂಡ ನೀಡಿದ್ರು. ಹಾಗಿದ್ರೆ ಈ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಡಾಕ್ಟರ್ ಅಂಜನಪ್ಪ ಅವರು ನೀಡ್ತಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಇನ್ನೊಂದು ವದಂತಿ, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂತಹ ಒಂದು ವದಂತಿ ಈಗ ಹರಿದಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಮುಂದಿನ ವಾರ ಒಂದು ಸ್ಯಾಂಪಲ್ ಸರ್ಕಾರದ ಕೈ ಸೇರತ್ತೆ. ಏನ್ ಹೇಳ್ತೀರಾ ಸರ್ ಈ ಒಂದು ವದಂತಿಗೆ? ನಿಜನ ಸುಳ್ಳ ಅನ್ನುವಂತಹ ಒಂದಷ್ಟು ಚರ್ಚೆಗಳಿರುವಂಥದ್ದು. ಕಳೆದ ತಿಂಗಳು ನಿಮ್ಮದೇ ಟಿವಿಯಲ್ಲಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ, ಸರ್ಕಾರಿ ಮಕ್ಕಳೇ ದಯವಿಟ್ಟು ಸರ್ಕಾರ ಕೊಡುವಂಥ ಮೊಟ್ಟೆಯನ್ನು ತಿನ್ನಿ ಅಂತ ನಾನು ಹೇಳಿದ್ದೆ. ನಿಮಗೆ ತಿಳಿದಂಗೆ ಅದು ಭಾಳ ಪಾಪ್ಯುಲರ್ ಆಯಿತು. ಅದಾಗಲೂ ಬೇಕು. ಅನ್ಫಾರ್ಚುನೇಟ್ಲಿ ಈ ತಿಂಗಳು ಇದಕ್ಕಿದ್ದಂಗೆ ಒಂದು ಹೊಸ ಸುದ್ದಿ, ಕೋಳಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ. ನಾನೊಬ್ಬ ವಿಜ್ಞಾನಿ, ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್. ನಾನು ಹೇಳಿದ ಮಾತಿನಲ್ಲಿ ಸತ್ಯ ಇರುತ್ತೆ. ಇವತ್ತು ವಾಟ್ಸಾಪ್ ಯೂನಿವರ್ಸಿಟಿ ಏನಾಗ್ಬಿಟ್ಟಿದೆ ಅಂದರೆ, ಅದಕ್ಕೊಂದು ವೈಸ್ ಚಾನ್ಸಲರ್ ಇಲ್ಲ, ಒಬ್ಬ ರಿಜಿಸ್ಟ್ರಾರ್ ಇಲ್ಲ, ಯಾರು ಏನೇನು ಮಾತಾಡಿದ್ರು ಆಗ್ತಾರೆ. ಇದು ಹಳ್ಳಿ ಕಡೆ ಈ ಸುದ್ದಿ ಇದೆಯಲ್ಲ, ಕ್ಯಾನ್ಸರು, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಚೇರ್ಮನ್ ಇದ್ದೀನಿ. ನಿಮ್ಗೊಂದು ಮಾತು ಹೇಳ್ತೀನಿ, ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ. ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದರೆ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ. ಕ್ಯಾನ್ಸರ್ ಯಾವುದರಿಂದ ಬೇಕಾದರೂ ಬರಬಹುದು. ಆದರೆ ಕೆಲವು ಅಪರೂಪದಲ್ಲಿ ಅಪರೂಪ ಅಂಥ 2 ಎಲಿಮೆಂಟ್ನ, ನೈಟ್ರೋಫಿರೆಂಟೈನು ಮತ್ತು ಅಮಿಡಜೋಲ್ ಇವೆರಡನ್ನ ಯಾವುದೋ ಒಂದು ಬ್ಯಾಚ್ ಮೊಟ್ಟೆಯಲ್ಲಿ ಕಂಡಿಡಿದಿದ್ದಾರೆ ಲ್ಯಾಬ್ನಲ್ಲಿ ಅಂತ ಬಂದ ಸುದ್ದಿಯನ್ನು ನಾನು ಕೇಳಿದ್ದೀನಿ. ಇಂಥ ಸುದ್ದಿಗಳನ್ನ ಮೆಡಿಕಲ್ ಕಾಲೇಜ್ನಲ್ಲಿ ಸೆಮಿನಾರ್ಗೆ ಇಟ್ಕೋಬೇಕೇ ಹೊರತು ಜನಸಾಮಾನ್ಯರ ಮುಂದೆ ಇಂಥ ವಿಚಾರಗಳನ್ನ ಮಾತನಾಡಬಾರ್ದು. ಹಿಂಗೆ ಮಾತನಾಡಿದರೆ ಏನಾಗುತ್ತೆ ಅಂದರೆ, ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಬೆಕ್ಕಿಗೆ ಜ್ವರ ಬರೋ ಮಾತಾಡಬೇಡ ಅಂತ. ಅಂದರೆ ಸಣ್ಣ ವಿಚಾರಗಳನ್ನ ಹೇಳಕ್ಕೆ ಹೋದರೆ ಆ ರೀತಿ ಮಾತಾಡ್ತಾರೆ ಬುದ್ಧಿವಂತರು. ಇದು ಅಂಥದ್ದೇ ವಿಚಾರ ಆಗಿದೆ. ಇರ್ಬೋದು ಈ 2 ಕಾರ್ಸಿನೋಜನ್ಸು, ಇವೆರಡೂ ಕೂಡ ಅವ್ರು ಏನು ಹೇಳ್ತಾರೆ, ಜಿನೋ ಟಾಕ್ಸಿಕ್ ಅಂತೀವಿ, ಇದೆ, ಇಲ್ಲ ಅಂತಲ್ಲ. ಇದು ವೆರಿ ವೆರಿ ಇನ್ಸಿಗ್ನಿಫಿಕೆಂಟು, ತುಂಬ ನೆಗ್ಲಿಜಿಬಲ್ಲು. ಆದ್ದರಿಂದ ಜನಸಾಮಾನ್ಯರಿಗೆ ನನ್ನ ತಿಳುವಳಿಕೆ, ದಯವಿಟ್ಟು ಅದು ಇವಾಗ ಅದನ್ನು ನೋಡಿದ ಮೇಲೆ ನಮ್ಮ ಗುಂಡೂರಾವ್ ಅವರು ನಮ್ಮ ರಾಜ್ಯದಲ್ಲೂ ಒಂದು 200 ಸ್ಯಾಂಪಲ್ ಕಳಿಸಿದ್ದಾರೆ. ಅದರ ರಿಪೋರ್ಟ್ ಇನ್ನು 2 ವಾರದಲ್ಲಿ ಬರುತ್ತೆ. ಅಲ್ಲಿವರೆಗೂ ಮೊಟ್ಟೆ ತಿನ್ನೋದನ್ನು ನಿಲ್ಲಿಸಬೇಡಿ. ನಾನು ಇವತ್ತು ಬೆಳಗ್ಗೆನೂ ತಿಂದಿದ್ದೀನಿ, ನಾಳೆನೂ ತಿಂತೀನಿ. ದಯವಿಟ್ಟು ಮೊಟ್ಟೆಯನ್ನು ತಿನ್ನಿ. ಈಗ ನಾವು ಡೆಫಿನೆಟಾಗಿ ಹೇಳ್ತೀವಿ, May 31 ಆ್ಯಂಟಿ ಟೊಬ್ಯಾಕೋ ಡೇ. ಟೊಬ್ಯಾಕೋಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಪ್ರೂವ್ ಆಗೋಗ್ಬಿಟ್ಟಿದೆ. ಸೊ ಆದ್ದರಿಂದ ಆಲ್ಕೋಹಾಲಿಂದ ಕ್ಯಾನ್ಸರ್ ಬರುತ್ತೆ, ಇವೆಲ್ಲ ಪ್ರೂವ್ಡ್. ಇವೆಲ್ಲ ವೆರಿ ಸಸ್ಪೀಷಿಯಸ್ಸು. 1-2 ಕಾರ್ಸಿನೋಜನ್ ಕಂಡುಹಿಡಿದ್ಬಿಟ್ಟು ಜನಗಳ ಮುಂದೆ ಹಿಂಗೆ ಹೇಳಿ ದಯವಿಟ್ಟು ಎದುರಿಸಬಾರ್ದು. ಅದರಿಂದ ಜನಸಾಮಾನ್ಯರಿಗೆ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸುದ್ದಿಯನ್ನು ಇಂಪಾರ್ಟೆನ್ಸ್ ಕೊಡಬೇಡಿ. ಯಾಕಂದರೆ ವಿಜ್ಞಾನ ಅವರ್ಯಾರೋ ಕಂಡುಹಿಡಿದಿದ್ದಾರೆ, ಅದು ಅದರ ಲೆವೆಲ್ಲು 0 ಇರಬೇಕು ಅಂತ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಅಪ್ ಟು 1 ಅಕ್ಸೆಪ್ಟೆಡ್ ಅಂತಾರೆ. ಏನೇ ಆಗಲಿ ಇದನ್ನು ತಿಂದರೆ 100% ಕ್ಯಾನ್ಸರ್ ಬರುತ್ತೆ ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಲಕ್ಷಕ್ಕೊಬ್ಬರಿಗೇನೋ ಆಗ್ಬೋದೇನೋ. ಆಮೇಲೆ ನೀವು ತಿನ್ನೋದು ಎಷ್ಟು ರೀ? ದಿನಕ್ಕೊಂದು ಮೊಟ್ಟೆ ಅಷ್ಟೇ. ಯಾರು 1 kg ಮೊಟ್ಟೆ, ಓಕೆ, ಒಬ್ಬ ಪೈಲ್ಮಾನ್ 6 ಮೊಟ್ಟೆ ತಿನ್ಬೋದು. ಬಟ್ ಇಷ್ಟಂತೂ ಸತ್ಯ, ನಾನು ಸ್ಪಷ್ಟವಾಗಿ ತಿಳಿಸಬಲ್ಲೆ, ಕೋಳಿ ಮೊಟ್ಟೆಯಿಂದ ಕ್ಯಾನ್ಸರ್ ಬರುವುದು, ಬೆಕ್ಕಿಗೆ ಜ್ವರ ಬರುವ ಮಾತು. ಅದರಿಂದ ಹೆದರ್ಕೋಬೇಡಿ. ಇನ್ನ ಮನುಷ್ಯನ ದೇಹಕ್ಕೆ ಪ್ರೋಟೀನ್ ಕೊಡುವಂತಹ ಆಹಾರದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಹಾಲು, ಮೊಟ್ಟೆ, ಈ ಹಸಿರು ತರಕಾರಿ ಇರುವಂಥದ್ದು. ಈ ವದಂತಿಯಿಂದಾಗಿ ಒಂದಷ್ಟು ಅಂದ್ರೆ ಡಯಟ್ ಮಾಡುವಂಥವರಿಗೆ ಎಲ್ಲ ಒಂದ್ ಕಡೆ ತೊಂದರೆ ಆಗ್ತಿದೆ, ಅಥವಾ ಎಷ್ಟು ಇಂಪ್ಯಾಕ್ಟ್ ಬೀಳ್ತಾ ಇದೆ ಅನ್ನೋದು ನೋಡಿ. ಒಂದು ನಾಟಿ ಮೊಟ್ಟೆ 50 ಗ್ರಾಮ್ ಇರುತ್ತೆ, ಒಂದು ಫಾರಂ ಮೊಟ್ಟೆ 55 ಗ್ರಾಮ್ ಇರುತ್ತೆ. ನ್ಯಾಚುರಲಿ ಸಿಗುವಂಥ ಫುಡ್ನಲ್ಲಿ ನಾನು ನಿಮಗೆ ಲಿಸ್ಟೇ ಕೊಡ್ತೀನಿ. ನಾನು ಮುಂದೆ ಐ ಆಮ್ ಎ ಟೀಚರ್, ನೀವು ಮೆಡಿಕಲ್ ಕಾಲೇಜ್ನಲ್ಲಿ, ಇದು ಪುಸ್ತಕದಿಂದ ಬಂದಿರುವಂಥ ಇನ್ಫಾರ್ಮೇಷನ್. ಒಂದು ಮೊಟ್ಟೆ ಎಷ್ಟು ಪ್ರೆಷಿಯಸ್ ಅನ್ನೋದಕ್ಕೆ, ಒಂದು ಮೊಟ್ಟೆಯಲ್ಲಿ 13 ವಿಟಮಿನ್ಸ್ ಇರ್ತವೆ,
11 ಮಿನರಲ್ಸ್ ಇರ್ತವೆ, 9 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರ್ತವೆ, 2 ಕೆರೋಟಿನಾಯ್ಡ್ಸ್ ಇರ್ತವೆ, ಒಮೆಗಾ 6 ಇರುತ್ತೆ, ಒಮೆಗಾ 3 ಇರುತ್ತೆ, ಕೋಲಿನ್ ಇರುತ್ತೆ. ಕೋಲಿನ್ ಇದ್ದರೆ ಮಕ್ಕಳಿಗೆ ಲರ್ನಿಂಗಿಗೆ ಭಾಳ ಇಂಪಾರ್ಟೆಂಟು. ಸೆಲೆನಿಯಮ್ ಆ್ಯಂಡ್ ಜಿಂಕ್ ಇರುತ್ತೆ. ಇಮ್ಯುನಿಟಿ, ನಿಮಗೆ ಬೇರೆ ಕಾಯಿಲೆ ಬರ್ದಂಗೆ ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಲೂಟಿನ್ ಆ್ಯಂಡ್ ಜಿಯೋಕ್ಸಾಂತಿನ್ ಅಂತ ಇರುತ್ತೆ, ಅದು ನಿಮ್ಮ ಐಸೈಟ್ ಇಂಪ್ರೂವ್ ಆಗುತ್ತೆ. ಒಂದು ಮೊಟ್ಟೆಯನ್ನು ತಿಂದರೆ ವೈಜ್ಞಾನಿಕವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಿಮಗೆ 77 ಕ್ಯಾಲರಿ ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಒಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ. ಇದರಲ್ಲಿ ಪ್ರೋಟೀನ್ಸ್ ಎಷ್ಟಿರುತ್ತೆ ಅಂದರೆ 6.3 ಗ್ರಾಮ್ಸು, ಫ್ಯಾಟು 4.8 ಗ್ರಾಮ್ಸು, ಈ ಐರನ್ನು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಂ, ಜಿಂಕು, ವಿಟಮಿನ್ ಡಿ, ವಿಟಮಿನ್ ಎ, ಇಷ್ಟು ಇರತಕ್ಕಂಥ ನ್ಯಾಚುರಲ್ ಫುಡ್ಡು ಬೇರೆ ಯಾವುದೂ ಇಲ್ಲ. ಅದರಿಂದ ಒಂದು ಮೊಟ್ಟೆ ತಿನ್ನೋದ್ರಿಂದ ದಯವಿಟ್ಟು ಗಾಬರಿ ಆಗಬೇಡಿ. ಇದು ಎಂಥ ವಂಡರ್ಫುಲ್ ಪ್ರೋಟೀನ್ ಅಂದರೆ, ನೀವು ಮೊಟ್ಟೆ ತಿನ್ನೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್, ನಾನು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋವಂಥ ಟಾಪಿಕ್ ಇದು. ನಿಮ್ಮದು ಆರೋಗ್ಯ ಚೆನ್ನಾಗಿರಬೇಕಾದ್ರೆ, ನಿಮ್ಮ ದೇಹ ಸ್ಟ್ರಾಂಗ್ ಇರಬೇಕಾದ್ರೆ ದಿನಕ್ಕೊಂದು ಮೊಟ್ಟೆ ತಿನ್ನಿ. ನಿಮ್ಮ ಬ್ರೈನ್ ಡೆವಲಪ್ ಮಾಡಬೇಕಾದ್ರೆ ಕೋಲಿನ್ ಇರುತ್ತೆ. ದಯವಿಟ್ಟು ಸಣ್ಣ ಮಕ್ಕಳಿಗೆ ಮೊಟ್ಟೆ ಕೊಡಿ, ಪ್ರೆಗ್ನೆಂಟ್ ವುಮನ್ಗೆ ಮೊಟ್ಟೆ ಕೊಡಿ, ಹೊಟ್ಟೆ ಒಳಗಿರುವ ಮಗುವೂ ಕೂಡ ಈ ಕೋಲಿನ್ ಹೆಲ್ಪ್ ಆಗುತ್ತೆ. ನಿಮ್ಮ ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ ಲೂಟಿನ್ ಆ್ಯಂಡ್ ಜಿಯಾತಿನ್ ಇರೋದ್ರಿಂದ. ನಿಮ್ಮ ಹೃದಯವನ್ನು ಕಾಪಾಡುತ್ತೆ. ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಡಾಕ್ಟ್ರೆ ಆ ಭಂಡಾರ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೆ. ಹೌದಾ? ನಾನು ನಿಮ್ಗೆ ಹೇಳ್ತೀನಿ ಸ್ಪಷ್ಟವಾಗಿ ವಿಜ್ಞಾನದ ವಿಚಾರನ್ನು. ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ, ಆದರೆ ನಿಮಗೆ ಗೊತ್ತಿರಲಿ 2 ರೀತಿಯ ಕೊಲೆಸ್ಟ್ರಾಲ್ ಇದೆ. HDL ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್. ಕೋಳಿ ಮೊಟ್ಟೆಯಲ್ಲಿರೋದು HDL ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್. ಆದ್ದರಿಂದ ನಿಮ್ಮ ಹೃದಯವನ್ನು ಕಾಪಾಡುತ್ತೆ, ದಯವಿಟ್ಟು ತಿನ್ನಿ. ನಿಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ, ಯಾಕಂದರೆ ಅದರ ಸೆಲೆನಿಯಮ್ ಆ್ಯಂಡ್ ಜಿಂಕ್ ಇರುತ್ತೆ. ನಿಮ್ಮ ಮೂಳೆ ಚೆನ್ನಾಗಿ ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಮೊಟ್ಟೆ ಬೇಕು, ಯಾಕಂದರೆ ವಿಟಮಿನ್ ಡಿ ಇರುತ್ತೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇರುವಂಥ ಈ ಮೊಟ್ಟೆಯ ಮೇಲೆ ಈ ರೀತಿ ಗೂಬೆ ಕುಂಡ್ರಿಸೋದು ಇದು ಒಂದು ತಪ್ಪು ಕಲ್ಪನೆ. ಯಾರೋ ವಿಜ್ಞಾನಿಗಳು ಮಾಡಿರ್ಬೋದು, ಇಲ್ಲ ಅನ್ನಲ್ಲ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ದಯವಿಟ್ಟು ಜನಗಳ ದಿಕ್ಕು ತಪ್ಪಿಸ್ಬೇಡಿ. ದಯವಿಟ್ಟು ಮೊಟ್ಟೆ, ಹಾಲು ಮೊಟ್ಟೆ 2 ಕೂಡ ಬೇಯಿಸಿದನ್ನು ತಿನ್ಬೇಕು. ಅದನ್ನು ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ, ಹಸಿ ಮೊಟ್ಟೆ ಕುಡಿಬೇಡಿ. ಅಪರೂಪಕ್ಕೆ ಈ ಸೆಲೆನಿಯಮ್ ಎಲ್ಲಿಂದ ಬಂತು ಅಂದರೆ ಕೋಳಿಗೆ ಇಂಜೆಕ್ಷನ್ ಕೊಟ್ಟಿದ್ರು, ಆಂಟಿಬಯೋಟಿಕ್ ಇಲ್ಲ. ದಯವಿಟ್ಟು ಅದು ತಪ್ಪು ಕಲ್ಪನೆ. ಯಾರು ಕೋಳಿಗಳಿಗೆ ಇಂಜೆಕ್ಷನ್ ಕೊಡಲ್ಲ, ಸ್ಟೀರಾಯ್ಡ್ ಕೊಡಲ್ಲ. ನಾನು ಯಾಕಂದರೆ ಕೋಳಿ ಫಾರ್ಮ್, ನಾನೊಬ್ಬ ರೈತನ ಮಗ, ನಾವು ಕೋಳಿ ಫಾರ್ಮ್ಗೆಲ್ಲ ವಿಸಿಟ್ ಮಾಡ್ತೀನಿ. ಜ್ವರ ಅವಕ್ಕೆ ಕಾಯಿಲೆ ಬಂದಾಗ ಮಾತ್ರ ಆಂಟಿಬಯೋಟಿಕ್ ಕೊಡ್ತಾರೆ, ಅದರಿಂದ ಇದಾಗಲ್ಲ. ಅಪರೂಪಕ್ಕೆ ಮೊಟ್ಟೆಗಳನ್ನ ಪ್ರಿಸರ್ವ್ ಮಾಡ್ತೀವಲ್ಲ, ನಿಮ್ಗೆ ಅನಿಸುತ್ತೆ ಮೊಟ್ಟೆ ಒಳಕ್ಕೆ ಏನಾದರೂ ಹೆಂಗೆ ಹೋಗುತ್ತೆ ಅಂದರೆ ನಿಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ನನ್ನ ಕಣ್ಣಿಗೆ ಅಂದರೆ ಮೈಕ್ರೋಸ್ಕೋಪ್ನಿಂದ ನೋಡಿದರೆ ಕೋಳಿ ಮೊಟ್ಟೆಯಲ್ಲಿ 17,000 ಸ್ಮಾಲ್ ಹೋಲ್ಸ್ ಇರ್ತವೆ. ಅದರಿಂದ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗ್ಬೋದೇ ಹೊರತು ಬೇರೆ ಏನೂ ಆಗಲ್ಲ. ಎಲ್ಲೋ ಪ್ರಿಸರ್ವ್ ಮಾಡದೆ ಈ ಕೆಮಿಕಲ್ಸ್ ಏನಾದರೂ ಹೋಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಇವೆಲ್ಲವೂ ಕೂಡ 15 ದಿನ ವೆಯ್ಟ್ ಮಾಡೋಣ. ಬಟ್ ಡೆಫಿನೆಟ್ಲಿ ಇದು ತಪ್ಪು ಕಲ್ಪನೆ, ಜನಗಳಿಗೆ ತಪ್ಪು ಮಾಹಿತಿ. ಕೋಳಿ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ. ದಯವಿಟ್ಟು ಸ್ಮೋಕ್ ಮಾಡೋರು ಸ್ಮೋಕಿಂಗ್ ಬಿಡಿಸಿ, ಎಲಡಿಕೆ ಕಡ್ಡಿ ಪುಡಿ ಒತ್ತೋರು ಅದನ್ನು ಬಿಡಿ, ತಂಬಾಕು ಜರ್ದಾ ತಿನ್ನೋರು ಅದನ್ನು ಬಿಡಿ. ಅದರಿಂದ ನಿಮಗೆ ಕ್ಯಾನ್ಸರ್ ಬರೋದು ನಿಂತೋಗುತ್ತೆ. ದಯವಿಟ್ಟು ಮೊಟ್ಟೆಯಿಂದ ಕ್ಯಾನ್ಸರ್ ಬರಲ್ಲ. ಇದರ ನಡುವೆ ಇನ್ನೊಂದು ಚರ್ಚೆ ಬಹಳ ಮುನ್ನೆಲೆಗೆ ಬಂದಿದೆ. ಈ ನಾಟಿ ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇರಲ್ಲ, ಫಾರಂ ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಅನ್ನುವಂಥದ್ದು ಜನಗಳು ಅವರಾಗೆ ಒಂದು ಮಾತನಾಡ್ತಾ ಇರುವಂಥದ್ದು. ಅದು ಏನು ನಿಜನಾ ಸುಳ್ಳ? ನಾಟಿ ಕೋಳಿಲಿ ಮತ್ತೆ ಫಾರಂ ಕೋಳಿ ಮೊಟ್ಟೆಗೂ ಏನು 2 ಮೊಟ್ಟೆಗೆ ಏನು ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು? ಇಲ್ಲ, ಇದು ಜನಗಳ ಕಲ್ಪನೆ. ನಾನೊಬ್ಬ ವಿಜ್ಞಾನಿಯಾಗಿ ಮಾತನಾಡ್ತಿದ್ದೇನೆ. ನಾಟಿ ಕೋಳಿ ಮೊಟ್ಟೆಗಿಂತಲೂ 5 ಗ್ರಾಮ್ ಜಾಸ್ತಿ ಇರುತ್ತೆ ಫಾರಂ ಕೋಳಿ ಮೊಟ್ಟೆ. ನಾಟಿ ಕೋಳಿ ಕಾಳು ಕಡಿ ಹಾಕ್ಕೊಂಡು ತಿಂದು ಅದು ಮೊಟ್ಟೆ ಇಡೋದ್ರಿಂದ ತುಂಬ ಆರೋಗ್ಯವಂತದ್ದು ಅಂತಾರೆ. ಫಾರಂ ಕೋಳಿಗೂ ಫೀಡ್ ಹಾಕ್ತಾರೆ. ಬಟ್ ನಿಮ್ಗೊಂದು ಮಾತು ಹೇಳ್ತೀನಿ, ನಮ್ಮ ವಿಜ್ಞಾನ ಏನು ಹೇಳುತ್ತೆ ಅಂದರೆ ನಾಟಿ ಮೊಟ್ಟೆ ರುಚಿ ಬೇರೆ, ನಿಮ್ಗೆ ಖುಷಿ ಅನಿಸ್ಬೋದು. ಫಾರಂ ಕೋಳಿ ಮೊಟ್ಟೆಗೂ ನಾಟಿ ಮೊಟ್ಟೆಗೂ ಏನೂ ವ್ಯತ್ಯಾಸ ಇಲ್ಲ. ನ್ಯೂಟ್ರಿಷನ್ ವೈಸ್ ನಾನು ಮಾತಾಡ್ತಾ ಇದ್ದೀನಿ. ಪ್ರೋಟೀನ್ ಆಗಲಿ, ಫ್ಯಾಟ್ ಆಗಲಿ, ಕಾರ್ಬೋಹೈಡ್ರೇಟ್ ಆಗಲಿ, ಆಲ್ ವಿಟಮಿನ್ಸ್ ಎರಡೂ ಸೇಮ್ ಇರ್ತವೆ. ಜನಗಳ ಭಾವನೆ ನಾಟಿ ತಿಂದರೆ ಒಳ್ಳೆಯದು, ನಿಮ್ಮ ರುಚಿ ನಿಮ್ಮ ಭಾವನೆ ಅಷ್ಟೇ ಹೊರತು. ಇಲ್ದಿರೆ ಸ್ವಾಮಿನಾಥನ್ನು ಈ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಆಗ್ತಿರಲಿಲ್ಲ. ಬರೀ ನಾಟಿನೇ ನಾವು ನಂಬ್ಕೊಂಡಿದ್ರೆ ಇವತ್ತು ಮೊಟ್ಟೆನೇ ಸಿಗ್ತಿರಲಿಲ್ಲ. ಇವತ್ತು ಮೊಟ್ಟೆಯ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂದರೆ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೋಳಿ ಮೊಟ್ಟೆ ಇದು ಮಾಡೋರು ಫಾರ್ಮಿಟ್ ನಾವು ಜನಗಳ ಡಿಮ್ಯಾಂಡಿಗೆ ಸಪ್ಲೈ ಮಾಡೋಕ್ಕಾಗ, ಬರೀ ನಾಟಿ ಕೋಳಿನ ನಂಬ್ಕೊಂಡಿದ್ರೆ ಇವತ್ತು ಮೊಟ್ಟೆನೇ ಸಿಗ್ತಿರಲ್ಲ. ಅದರಿಂದ ದಯವಿಟ್ಟು ಫುಡ್ ಆಗಲಿ ಮೊಟ್ಟೆ ಆಗಲಿ ನಾಟಿಗೂ ಫಾರಮ್ಗೂ ಭಾಳ ಡಿಫರೆನ್ಸ್ ಇಲ್ಲ.
ಸೊ ಆದ್ದರಿಂದ ದಯವಿಟ್ಟು ಈ ಸಮಯದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಸಿರಿಧಾನ್ಯಗಳ ಬಗ್ಗೆ ಭಾಳ ಇವತ್ತು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ. ತಿನ್ನಿ ಸಿರಿಧಾನ್ಯಗಳು, ಬರೀ ಸಿರಿಧಾನ್ಯಗಳು ಅಷ್ಟೇ ಅಲ್ಲ, ರಾಗಿ, ಅಕ್ಕಿ ಇವು ಕೂಡ ಇಂಪಾರ್ಟೆಂಟ್. ಸಿರಿಧಾನ್ಯಗಳ ರೋಲ್ ಇದೆ, ಬಟ್ ಅವ್ರು ಯಾರೋ ಹೇಳ್ದಂಗೆ ಬರೀ ಸಿರಿಧಾನ್ಯ ತಿನ್ಬಿಟ್ರೆ ಸಕ್ಕರೆ ಕಾಯಿಲೆ ಬರಲ್ಲ, ಇನ್ನೊಂದು ಬರಲ್ಲ, ತಪ್ಪು ಮಾಹಿತಿಗಳನ್ನ ಕೊಡಬೇಡಿ. ಸಿರಿಧಾನ್ಯಗಳನ್ನ ತಿನ್ನಿ ಅಂತ ಹೇಳಿ ಹೊರತು ಇದು ತಿನ್ಬಿಟ್ರೆ ಸಕ್ಕರೆ ಕಾಯಿಲೆ ಬರೋಲ್ಲ, ಇದು ತಿಂದರೆ ಅದು ಬರಲ್ಲ, ದಯವಿಟ್ಟು ಇಂಥ ಮಾತುಗಳನ್ನ ಕೇಳೋಕೆ ಹೋಗಬೇಡಿ. ಬಟ್ ಡೆಫಿನೆಟ್ಲಿ ನಾಟಿಗೂ ಫಾರಮ್ ಮೊಟ್ಟೆಗೂ ಡಿಫ್ರೆನ್ಸ್ ಅಷ್ಟೇ, ರುಚಿ ಮತ್ತು ಅದರ ಬಣ್ಣ. ಮೊಟ್ಟೆ ಬಣ್ಣನೂ ಇದು ಬೆಳ್ಳಗಿರುತ್ತೆ, ಅದು ಕಂದು ಬಣ್ಣ ಇರುತ್ತೆ. ಅದರ್ವೈಸ್ ದೇರ್ ಇಸ್ ನೋ ಡಿಫರೆನ್ಸ್. ನೀವು ಎಷ್ಟೋ ಜನ ಇವತ್ತು ನಿಮಗೆ ಮೋಸ ಮಾಡಿ ಫಾರಮ್ ಮೊಟ್ಟೆನೇ ನಾಟಿ ಮೊಟ್ಟೆ ಅಂತ ಜಾಸ್ತಿ ದುಡ್ಡಿಗೆ ಮಾರ್ತಾರೆ. ಅದರಿಂದ ಮೋಸ ಹೋಗಬೇಡಿ. ಯಾವ ಮೊಟ್ಟೆ ಸಿಗುತ್ತೋ ಅದನ್ನೇ ಬೇಯಿಸಿ ತಿನ್ನಿ. ಎಸ್, ಓಕೆ. ಈ ಒಂದು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಅನ್ನುವಂತಹ ವದಂತಿಗೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಮೊಟ್ಟೆಯನ್ನು ಒಬ್ಬ ವ್ಯಕ್ತಿ ಎಷ್ಟು ತಿನ್ನಬೇಕು, ಯಾವ ಸಮಯ ತಿನ್ನಬೇಕು, ಬೆಳಗ್ಗೆನೋ ಮಧ್ಯಾಹ್ನನೋ ರಾತ್ರಿ ಎಷ್ಟು ತಿನ್ನಬೇಕು? ಯಾಕಂದರೆ ಅತಿ ಆದರೆ ಅಮೃತೋ ವಿಷ ಅಂತ ಹೇಳಿ ಗಾದೆ ಹೇಳುವಾಗೆ ಎಷ್ಟು ಮೊಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥ? ಇಲ್ಲ, ವೆರಿ ಸಿಂಪಲ್. ನಾನು ಆವರೇಜ್ ಡೈಲಿ 1 ಮೊಟ್ಟೆ ಸಾಕು. 2 ತಿಂತೀಯಾ, ಓಕೆ, ಗುಡ್, ಅದು ಪರವಾಗಿಲ್ಲ. ಬಟ್ 6-8 ತಿನ್ನೋರು ಅದನ್ನು ಕರಗಿಸ್ಕೊಳ್ಳೋ ಶಕ್ತಿ, ಅಂದರೆ ಜಿಮ್ ಮಾಡೋರು, ಪೈಲ್ಮಾನ್ಗಳು ಅವ್ರು ತಗೋತಾರೆ. ಅವ್ರಿಗೂ ಒಂದು ತಿಳುವಳಿಕೆ, ದಯವಿಟ್ಟು ಹಸಿ ಮೊಟ್ಟೆ ಕುಡಿಬೇಡಿ. ಯಾವತ್ತೂ ಕೂಡ ಹಸಿ ಹಾಲು, ಹಸಿ ಮೊಟ್ಟೆ ಡೇಂಜರಸ್. ಸಾಲ್ಮನೆಲ್ಲ ಬ್ಯಾಕ್ಟೀರಿಯಾ ಇರುತ್ತೆ. ನಿಮ್ಮ ಕೆಪಾಸಿಟಿ ಇದ್ದಷ್ಟು. ಬಟ್ ಎಲ್ಲೋ ನಾನು 6 ಪ್ಯಾಕ್ಸ್ ಮಾಡ್ಕೋತೀನಿ ಅಂತ ದಿನ 6 ಮೊಟ್ಟೆ ತಿನ್ನೋದು ಇಲ್ಲ. ನೀವು ಹೇಳ್ದಂಗೆ ಯಾವುದೂ ಕೂಡ ಅತಿ ಅಲ್ಲ. ಬಟ್ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ 1 ಮೊಟ್ಟೆ ಒಳಗೆ 70 ಕ್ಯಾಲರಿ ಇರೋದ್ರಿಂದ 2 ತಿನ್ನಿ, 3 ತಿನ್ನಿ, ತುಂಬ ಜಾಸ್ತಿ ಏನು ತಿನ್ನೋಕೆ ಹೋಗಬೇಡಿ. ಅದರಿಂದ ಇದು ಸರಳ ವಿಚಾರಗಳು. ಅದರಿಂದ ಅಂಡ್ ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಅವೈಜ್ಞಾನಿಕವಾಗಿ ಮಾತಾಡೋರು ತುಂಬ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನೂ ಅರಿವಿರೋದಿಲ್ಲ, ತಪ್ಪು ಮಾಹಿತಿ ಕೊಡ್ತಾರೆ. ದಯವಿಟ್ಟು ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಸ್ವೀಕರಿಸಿ. ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟರ್ ಇರೋದ್ರಿಂದ ಈ ವಿಚಾರಗಳನ್ನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಇದ್ರ ನಡುವೆ ಕೊನೆಯದೊಂದು ಪ್ರಶ್ನೆ. ಮೊಟ್ಟೆ ಅಂತ ಹೇಳುವಾಗ ಶಾಲೆ, ಅಂಗನವಾಡಿ ಮಕ್ಕಳು ಗಾಬರಿ ಆಗುವಂಥದ್ದು ಅಂದರೆ ಈ ವದಂತಿಯಿಂದಾಗಿ ಮಕ್ಕಳಿಗೆ, ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ಕೊನೆಯದಾಗಿ? ಸರ್ಕಾರಿ ಮಕ್ಕಳಿಗೆ 71 ಲಕ್ಷ ಮೊಟ್ಟೆಯನ್ನು ಸರ್ಕಾರ ಮತ್ತು ಆಜೀಸ್ ಪ್ರೇಮ್ಜಿ ಆರ್ಗನೈಸೇಷನ್ ಕೊಡ್ತಿದ್ದಾರೆ. ದಯವಿಟ್ಟು ನೀವು ಪ್ರತಿದಿನ 5 ದಿನ ಕೊಡ್ತಾರೆ, ಸಂಡೇ ಒಂದಿನ ಕೊಡೋದಿಲ್ಲ. ನೀವು ಕೆಲವರು ಶನಿವಾರ ತಿನ್ನಲ್ಲ, ಕೆಲವರು ಸೋಮವಾರ ತಿನ್ನಲ್ಲ, ಆಂಜನೇಯನ ಪೂಜೆ ಮಾಡ್ತೀನಿ, ರಾಘವೇಂದ್ರ. ದಯವಿಟ್ಟು ಕೋಳಿ ಮೊಟ್ಟೆ ವೆಜಿಟೇರಿಯನ್ ಫುಡ್ಡು ಪ್ರತಿದಿನ ಕೊಡಿ. ನಿಮ್ಮ ಮಕ್ಕಳಿಗೆ ಮೊಟ್ಟೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ನಿಮ್ಮ ಮಕ್ಕಳು ಭಾಳ ಜನ ನೀವು ಹೆದರ್ಕೋತೀರಿ, ಗ್ಯಾಸ್ ಪಾಸ್ ಮಾಡಿದರೆ ಊಸಿದರೆ ವಾಸನೆ ಬರುತ್ತೆ ಅಂತ. ಅದು ಇರುತ್ತೆ, ಊಸಿಗೆ ಒಂದು ವಾಸನೆ, ಮಲ್ಲಿಗೆ ಒಂದು ವಾಸನೆ ಇರುತ್ತೆ. ದಯವಿಟ್ಟು ತಂದೆ ತಾಯಿಗಳು, ಡಾಕ್ಟರ್ ಆಂಜನಪ್ಪ ಹೇಳಿದ್ದಾರೆ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಡಿ. ದಿನಕ್ಕೊಂದು ಮೊಟ್ಟೆ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯ ಪೌಷ್ಟಿಕ ಆಹಾರ. ಅದ್ರ ಬದಲು ಬಾಳೆಹಣ್ಣು ಇಸ್ಕೊಂಡು ತಿನ್ನೋಕೆ ಹೋಗಬೇಡಿ. ಯಾಕಂದರೆ ಭಾಳ ಜನ ನಮ್ಗೆ ಮೊಟ್ಟೆ ಬೇಡ, ಬಾಳೆಹಣ್ಣೊಳಗೆ ಫೈಬರ್ ಇರ್ತದೆ, ಎಲ್ಲೋ ಪೊಟ್ಯಾಷಿಯಮ್ ಇರ್ತದೆ, ಕ್ಯಾಲರಿ, ಫೈಬರ್ ಇರ್ತದೆ. ಅದರಿಂದ ಬಾಳೆಹಣ್ಣಿಗೆ ಸಮ ಅಲ್ಲ ಮೊಟ್ಟೆ ಈಸ್ ಎ ವಂಡರ್ಫುಲ್ ಪ್ರೋಟೀನ್. ದಯವಿಟ್ಟು ನೀವು ಬ್ರಾಹ್ಮಣರಾಗಲಿ, ಲಿಂಗಾಯತರಾಗಲಿ, ಯಾರೇ ಆಗಲಿ, ಈ ಮೊಟ್ಟೆ ಫರ್ಟಿಲೈಸ್ ಆಗಲ್ಲ, ಅನ್ಫರ್ಟಿಲೈಸ್ಡ್ ಎಡ್ಡು, ಇದು ಮರಿ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಹೆಂಗೆ ಬೆಂಗಾಲ್ನವರು ಮೀನನ್ನು, ಸಮುದ್ರ ಬದನೆಕಾಯಿ ಅಂತ ತಿಂತಾರೋ, ನೀವು ನಮ್ಮವರೆಲ್ಲರೂ ಕೂಡ ದಿನಕ್ಕೊಂದು ಮೊಟ್ಟೆ ನಿಮ್ಮ ಮಕ್ಕಳಿಗೆ ಕೊಡಿ. ನೀವು ತಿನ್ನಿ. ನಾನು ಇವತ್ತು ತಿಂದು ಬಂದಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಅಂಜನಪ್ಪ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.